ನಾವು ಇವತ್ತಿನ ದಿನ ಪ್ರಸ್ತುತಪಡಿಸುತ್ತಿರುವ ಪ್ರಯೋಗವೇನೆಂದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು. ಮೊದಲಿಗೆ ಉತ್ಕರ್ಷಣ ಕ್ರಿಯೆ ಎಂದರೆ ಆಕ್ಸಿಜನ್ ಅನ್ನು ಪಡೆದುಕೊಂಡು ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವ ಕ್ರಿಯೆ. ಅಪಕರ್ಷಣ ಕ್ರಿಯೆ ಎಂದರೆ ಆಕ್ಸಿಜನ್ ಅನ್ನು ಕಳೆದುಕೊಂಡು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವ ಕ್ರಿಯೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಯ ಪರಿಣಾಮವಾಗಿ ನಾವು ಎರಡು ಕ್ರಿಯೆಗಳನ್ನು ಕಾಣಬಹುದು. ಮೊದಲನೇದಾಗಿ ಸಂಕ್ಷಾರಣ ಕ್ರಿಯೆ ಹಾಗೂ ಕಮಟುವಿಕೆ ಕ್ರಿಯೆ. ಕಮಟುವಿಕೆ ಕ್ರಿಯೆ ಎಂದರೆ ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ರುಚಿ ಮತ್ತು ವಾಸನೆಯನ್ನು ಕಳೆದುಕೊಳ್ಳುವುದಕ್ಕೆ ಕಮಟುವಿಕೆ ಎನ್ನುವರು. ಆದ್ದರಿಂದಲೇ ಚಿಪ್ಸ್ ಮತ್ತು ಎಣ್ಣೆಯುಕ್ತ ಪದಾರ್ಥಗಳನ್ನು ಕೆಡದಂತೆ ಹಾಗೂ ಅವು ಕಮಟುವಿಕೆ ಕ್ರಿಯೆಗೆ ಒಳಗಾಗದಂತೆ ನೋಡಿಕೊಳ್ಳಲು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗುತ್ತದೆ. ಹಾಗೂ ಸಂಕ್ಷಾರಣ ಕ್ರಿಯೆ ಎಂದರೆ ಸಾಮಾನ್ಯವಾಗಿ ಲೋಹಗಳು ತಮ್ಮ ಸುತ್ತಮುತ್ತಲಿನ ತೇವಾಂಶ ಮತ್ತು ಆಮ್ಲಗಳಿಂದ ಉತ್ಕರ್ಷಿಸಲ್ಪಟ್ಟು ಅವುಗಳ ಮೇಲೆ ಒಂದು ಪದರ ಉಂಟಾಗಿರುತ್ತದೆ. ಅದಕ್ಕೆ ನಾವು ತುಕ್ಕು ಹಿಡಿಯುವುದು ಎನ್ನಬಹುದು. ಇದನ್ನು ತಪ್ಪಿಸಲು ನಾವು ಬಣ್ಣ ಬಳಿಯುವುದು ಅಥವಾ ಗ್ರೀಸ್ ಲೇಪನ ಮಾಡುವುದರ ಮೂಲಕ ಸಂಕ್ಷಾರಣ ಕ್ರಿಯೆಯನ್ನು ತಡೆಗಟ್ಟಬಹುದು ಎಂದು ಹೇಳುತ್ತಾ ನಮ್ಮ ಪ್ರಯೋಗವನ್ನು ಮುಗಿಸುತ್ತೇವೆ.